ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲಾಗೂ ಇಲ್ಲ, ತುಂಬ ಗ್ರ್ಯಾಂಡಾಗೂ ಇಲ್ಲ. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನು. ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. 2 ಕಲರ್ ದಾರದಲ್ಲಿ ಮಾಡ್ತಾಯಿದ್ದೀನಿ. 2 ರೀತಿಯ ಬೀಡ್ಸು ಉಪಯೋಗಿಸ್ತಾ ಇದ್ದೀನಿ. ಒಂದು ಮೆಟಲ್ ಬೀಡ್, ಗೋಲ್ಡನ್ ಬೀಡ್ಸು, ನಾರ್ಮಲಾಗಿ ಸ್ಮಾಲ್ ಬೀಡ್ಸ್ ಇರುತ್ತಲ್ವ ಅದು. ಮತ್ತೊಂದು ರಿಂಗ್ ಬೀಡ್ಸಿಗೆ ಮಧ್ಯದಲ್ಲಿ ಸೇರ್ಸೋಕ್ಕೆ ಇನ್ನೊಂದು ದೊಡ್ಡ ಬೀಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ 0.95 mm 7 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ನೀವು 10 ನಂಬರ್ ಅದು ತಗೋಬೋದು, ನಿಮಗೆ ಅನುಕೂಲ ಆದಂಗೆ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬಟ್ಟೆಗೆ ದಾರ ಲಾಕ್ ಮಾಡಿ, ಡಬಲ್ ಲಾಕು 2 ಸಾರಿ ಈ ಥರ ಲಾಕ್ ಮಾಡಿದರೆ ಅದು ಗಟ್ಟಿಯಾಗಿ ಕೂರುತ್ತೆ, ಅಂದರೆ ಲಾಕ್ ಸೇಫ್ ಆಗಿರುತ್ತೆ. ಮತ್ತು ಫಸ್ಟಿಗೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಅದನ್ನು ಬಟ್ಟೆಗೆ ಅಳತೆ ನೋಡಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಮತ್ತು 3 ಚೈನು, 3 ಚೈನ್ ಆಗಿ ಬಟ್ಟೆಗೆ ಲಾಕು. ಮತ್ತು ಇನ್ನೊಂದು ಸಾರಿ 3 ಚೈನು, 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈ ಥರ 3 ಸಾರಿ 3 ಚೈನ್ ಮಾಡಿ ಲಾಕ್ ಮಾಡಿದ್ದೀನಿ, 3 ಬ್ಲಾಕು. ಈಗ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡ್ಸು ಮಧ್ಯದಲ್ಲಿ ದೊಡ್ಡ ಬೀಡ್ ಇರುತ್ತಲ್ವ, ರಿಂಗ್ ಒಳಗಡೆ ನಿಲ್ಲುವಂಥದ್ದು, ಅದಕ್ಕೆ ಮತ್ತೆ ರಿಂಗ್ ಬೀಡ್ಸ್ನ ಈ ಕಡೆಗೆ ಈ ಥರ 3 ಸೇರಿಸ್ಕೊಳ್ಳಿ ದಾರಕ್ಕೆ ಬೀಡು. ಇದನ್ನು ಬಟ್ಟೆಗೆ ಅಳತೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನ್ಗಳು, 3 ಚೈನ್ನ ಬ್ಲಾಕ್ಗಳು, 3 ಚೈನಿಂದು 3 ಚೈನ್ ಮಾಡಿ ಬಟ್ಟೆಗೆ ಲಾಕು. ಮತ್ತು 3 ಚೈನ್ ಮಾಡಿ ಬಟ್ಟೆಗೆ ಲಾಕು. ಇನ್ನೊಂದು ಸಾರಿ 3 ಚೈನು ಬಟ್ಟೆಗೆ ಲಾಕು. ಈ ಥರ 5 ಸಾರಿ ಮಾಡಬೇಕು. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ 3 ಸಾರಿ, ಮಿಡ್ಲಲ್ಲಿ 5 ಸಾರಿ ಮಾಡ್ಕೋಬೇಕು. 3 ಚೈನು ಬಟ್ಟೆಗೆ ಲಾಕು, 3 ಚೈನು ಬಟ್ಟೆಗೆ ಲಾಕು. ಡಬಲ್ ಆರ್ಚ್ನ ಕುಚ್ಚು ಡಿಸೈನು 2 ಆರ್ಚ್ಗಳು ಮಾಡ್ತಾಯಿದ್ದೀನಿ. ಈಗ ನೋಡಿ, 1 2 3 4 ಆಯಿತು. ಇನ್ನೊಂದು ಸಾರಿ 5 ಸಾರಿ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. 5 ಬ್ಲಾಕು, ಸ್ಟಾರ್ಟಿಂಗ್ ಮಾತ್ರ 3. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಬ್ಲಾಕ್, 3 ಚೈನು, ಮತ್ತು ಬೀಡ್ಸು, ಮತ್ತು 5 ಸಾರಿ 5 ಬ್ಲಾಕು, 3 ಚೈನ್ಸು. ಎಂಡಲ್ಲಿ ಮತ್ತೆ 3 ಬ್ಲಾಕ್ಸ್, 3 ಚೈನ್ಸು. ಫಸ್ಟು ಮತ್ತು ಎಂಡಲ್ಲಿ 3 ಬ್ಲಾಕ್ಸು, ಮಧ್ಯದಲ್ಲೆಲ್ಲ 5 ಬ್ಲಾಕ್ಸು ಬೀಡ್ಸ್ ಆಗಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕಿನ ಒಳಗಿಂದನೇ ಹುಕ್ ಹಾಕಿ ದಾರ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಡಬಲ್ ಲಾಕು ಸೇಫ್ ಆಗಿರುತ್ತೆ. ಈ ಥರ ಲಾಕ್ ಮಾಡಿದ ಮೇಲೆ 3 ಚೈನು, ಆ ಚೈನ್ ಮೊದಲಿನ ರೌಂಡಲ್ಲಿ ಚೈನ್ನ ಲಾಕ್ ಎಲ್ಲಿದೆ ಅದರ ಮೇಲೇ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಆ ಲಾಕ್ನ ಒಳಗಡೆ. ಮತ್ತೆ 3 ಚೈನು, ಅದನ್ನು ಅಲ್ಲೇ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಂಡು. ಈಗ ದಾರ ತಗೊಂಡು ಹುಕ್ಕಿನ ಮೇಲೆ ಈ ಬೀಡ್ಸ್ ಮತ್ತು ರೌಂಡ್ ಬೀಡ್ಸ್ ಮತ್ತು ರಿಂಗ್ ಬೀಡ್ಸ್ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹುಕ್ ಹಾಕ್ಕೊಂಡು ದಾರ ತಂದು ಡಬಲ್ ಕ್ರೋಶೆ ಮಾಡಿ, 2 ಹುಕ್ಕಲ್ಲಿ ದಾರ ತಗೊಂಡು ಬೀಡ್ಸ್, ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯದ ಗ್ಯಾಪಲ್ಲಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾವು ಡಬಲ್ ಕ್ರೋಶೆಗೆ ಸಾಮಾನ್ಯವಾಗಿ ಆರ್ಚಲ್ಲಿ ಮಾಡ್ತೀವಲ್ವ, ಆರ್ಚಿಗೆ ಅದೇ ಥರ ರಿಂಗ್ ಬೀಡಲ್ಲಿ ಮಾಡೋದಷ್ಟೇ. ದಾರದ ಬದಲು ರಿಂಗ್ ಬೀಡ್ ಒಳಗಡೆಯಿಂದ ಹುಕ್ ಹಾಕಿ ತಗೊಂಬಂದು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಪೂರ್ತಿ ಆರ್ಚ್ ಈ ಥರ ಮಾಡ್ಕೊಳ್ಳಿ. ನೋಡಿ, 15 ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನು ಇದರಲ್ಲಿ. ಇದನ್ನು ಆ 3 ಚೈನ್ಸ್ ಲಾಕ್ ಇದೆಯಲ್ವ, ನೆಕ್ಸ್ಟಿನ 3 ಚೈನು ಅದರಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. 15 ಡಬಲ್ ಕ್ರೋಶೆ ಹಾಕಿದ್ದೀನಿ ನಾನು, 15 ಒಂದೇ ರೀತಿ ಮಾಡ್ಕೊಳ್ಳಿ. ಮತ್ತು 3 ಚೈನು, 3 ಚೈನ್ ಮಾಡಿ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ.
ಅದರ ಲಾಕಲ್ಲಿ ಮತ್ತೊಂದು ಸರಿ 3 ಚೈನು ಅದರದ್ದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಆಯಾ ಲಾಕಲ್ಲಿ 3 ಚೈನ್ನ ಮೇಲೆ 3 ಚೈನ್ ಹಾಕ್ಕೊಳ್ಳೋದು. ಫಸ್ಟ್ ರೌಂಡ್ನ 3 ಚೈನ್ ಇದೆ, ಅದರ ಮೇಲೇ ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಒಂದು 3 ಚೈನು. ಈಗ ಇನ್ನೊಂದು 3 ಚೈನ್ ಇರುತ್ತೆ, ಅದು ಬಿಡಿ ಇಲ್ಲಿಂದಲೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಪಕ್ಕದ 3 ಚೈನ್ ಬೇಡ, ಆ ಕಡೆ ಈ ಕಡೆ. ನೆಕ್ಸ್ಟ್ ಆ ಕಡೆ ಮತ್ತು ಲಾಕ್ ಮಾಡ್ಕೊಳ್ಳಿ. ಬೀಡ್ ಪಕ್ಕದ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಸಾರಿ 3 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಅದೇ ಥರ ಆರ್ಚು ಮುಂದುವರಿಸ್ಕೊಂಡು ಹೋಗಿ. ನೋಡಿ, ಫಸ್ಟ್ ರೌಂಡ್ ಆರ್ಚ್ಗಳು ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಲ್ಲಿ 3 ಸಾರಿ 3 ಚೈನ್ ಇತ್ತಲ್ವ, ಅದರಲ್ಲಿ ಫಸ್ಟ್ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ 2 ಸಾರಿ 3 ಚೈನ್ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ ಎಂಡಲ್ಲಿ, ಯಾಕಂದರೆ ಎಂಡಲ್ಲಿ ನೀವು ಲಾಕನ್ನು ಒಳಗಡೆ ಮಾಡಿದರೆ ಅದು ಲೂಸ್ ಆಗುತ್ತೆ. ಈಗ 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿ ಈ ಥರ ಇದನ್ನು ಆಚೆ ತೆಗೆದು ಟೈಟ್ ಮಾಡ್ಕೊಳ್ಳಿ. ಅದನ್ನು ಬಟ್ಟೆಗೆ ಗಮ್ ಮಾಡಿಕೊಂಡ್ರೆ ಆಯ್ತು. ಆಮೇಲೆ ಈಗ ಇನ್ನೊಂದು ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಸಾರಿ ಡಬಲ್ ಲಾಕ್ ಮಾಡ್ಕೊಳ್ಳಿ. ಮೂರು ಚೈನು ಫಸ್ಟಿಗೆ, ಅದು ಕುಚ್ಚಿಗಿರೋದು ಫಸ್ಟ್ 3 ಚೈನು. ನನ್ನ ಲಾಕಲ್ಲಿ ಲಾಕ್ ಮಾಡಿ, ಅದು ಸೆಕೆಂಡ್ ರೌಂಡ್ನ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ 3 ಚೈನ್ನ ಒಳಗಡೆ ಮಾಡಿಕೊಂಡು. ಈಗ ನೋಡಿ, ಈ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಆರ್ಚು, ಅದರ ಚೈನ್ಗಳಿರುತ್ತಲ್ವ ಮೇಲೆ, ಆ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆಯ ಒಳಗಡೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಪೀಕೋ ಮಾಡ್ತಾಯಿದ್ದೀನಿ. ಅಲ್ಲಿ ದಾರ ತಗೊಂಬಂದು ಲಾಕ್ ಮಾಡಿದರೆ ಪೀಕೋ ಆಗುತ್ತೆ. ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡು, ಮೆಟಲ್ ಬೀಡು, ಸ್ಮಾಲ್ ಗೋಲ್ಡನ್ ಕಲರ್ ಬೀಡು. ಈಗ ಒಂದು ಬಿಟ್ಟು ಒಂದರಲ್ಲಿ ನೆಕ್ಸ್ಟು ಅಂದರೆ ಫಸ್ಟ್ ಚೈನಲ್ಲಿ ಹಾಕಿದ್ದೀರಾ, ಸೆಕೆಂಡ್ ಬಿಟ್ಟು ಥರ್ಡಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಆ ಗ್ಯಾಪಲ್ಲಿ ದಾರ ಹುಕ್ಕು ತಗೊಂಡೋಗಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು ಪೀಕೋ ಆಗಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಬಿಟ್ಟು ಒಂದು ನೆಕ್ಸ್ಟು 1 3 5 ಆ ಥರ ಹೋಗಬೇಕು. ಡಬಲ್ ಕ್ರೋಶೆಗಳು 15 ಹಾಕಿದ್ದೀವಲ್ವ, ಅದರಲ್ಲಿ ಒಂದು ಬಿಟ್ಟು ಒಂದು ಫಸ್ಟಿನ ಚೈನಲ್ಲಿ ಹಾಕಿದ್ದೀನಿ, ಆಮೇಲೆ ಎರಡನೇದರಲ್ಲಿಲ್ಲ, ಥರ್ಡಿಂದರಲ್ಲಿ, ಫೋರ್ತಿಲ್ಲ, ಫಿಫ್ತಿಂದರಲ್ಲಿ ಬೀಡ್ ಸೇರಿಸಿದ ಮೇಲೆ ಒಂದು ಬಿಟ್ಟು ಅದನ್ನು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಪಿಕೋ ಮಾಡ್ಕೋಬೇಕು. ಅದು ಬಿಟ್ಟು ನೆಕ್ಸ್ಟು ಈ ಥರ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಆರ್ಚ್. ಈಗ ನೋಡಿ, ಕೊನೆಯಲ್ಲಿ ಡಬಲ್ ಕ್ರೋಶೆ ಇದೆ, ಆ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಪೀಕೋ ಮಾಡಿ, ಕೊನೆಯದು ಇದು 15ನೇ ಡಬಲ್ ಕ್ರೋಶೆ, ಪೀಕೋ ಮಾಡ್ಕೊಳ್ಳಿ. ಇದನ್ನು ಆ 3 ಚೈನಲ್ಲಿ ಸೇರಿಸ್ಕೊಳ್ಳಿ. ಅದು ಖಾಲಿ ಇರೋ 3 ಚೈನ್, ಮೊದಲಿನ ಆರ್ಚ್ ಒಂದು ಲಾಕಲ್ಲಿ ಲಾಕ್ ಮಾಡಿದ್ವಿ, ಅದರ ನಂತರದ ಅಂದರೆ 2ನೇ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಹೆಂಗೆ ಲಾಕ್ ಮಾಡಿದ್ರೆ ಹಾಗೆ. ಈಗ ಇದನ್ನು 3 ಚೈನ್ನ ಲಾಕ್ ಇದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆರ್ಚನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಂಡಿದ್ದೀರ 3 ಚೈನ್ ಒಳಗಡೆ, ಮತ್ತು ಲಾಕಲ್ಲಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಮತ್ತೆ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ, ಅದರ ನೆಕ್ಸ್ಟ್ ಆರ್ಚಲ್ಲಿ ಚೈನಲ್ಲಿ ಡಬಲ್ ಕ್ರೋಶೆ, ಚೈನಲ್ಲಿ ಸಿಂಗಲ್ ಕ್ರೋಶೆ, ಪೀಕೋ, ಬೀಡ್ಸು, ಮತ್ತು ಒಂದು ಬಿಟ್ಟು ಒಂದರಲ್ಲಿ ಸಿಂಗಲ್ ಕ್ರೋಶೆ, ಪೀಕೋ, ಬೀಡ್ಸು, ಈ ಥರ ಹೋಗಿ. ನೋಡಿ, ಈ ಥರ ಆಗಿದೆ. ಪೂರ್ತಿ ಮಾಡಿದ ಮೇಲೆ ಆರ್ಚ್ಗಳು ಈ ಥರ ಬರುತ್ತೆ. ಇದು ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು, ತೋರಿಸ್ತೀನಿ ಪೂರ್ತಿ ಮಾಡಿ. ನೋಡಿ, ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತ ಹೇಳ್ಬೋದು. ತುಂಬ ಗ್ರ್ಯಾಂಡ್ ಆಗಿಲ್ಲ, ಅಂದರೆ ಬರೀ ರಿಂಗ್ ಬೀಡ್ಸ್ ಮತ್ತು ಒಂದು ಸಣ್ಣ ಇದು ಮೆಟಲ್ ಬೀಡ್ಸ್ ಮಾತ್ರ ಸೇರಿಸಿರೋದು. ನಿಮಗೆ ಸಾಮಾನ್ಯ ಜರಿ ಸೀರೆಗಳಿಗೆಲ್ಲ ಹಾಕ್ಕೋಬೋದು. ಬ್ರೈಡಲ್ ಅಂದರೆ ತುಂಬ ಗ್ರ್ಯಾಂಡ್ ಸೀರೆ ಇರುತ್ತಲ್ವ, ಅಂಥದ್ದು ಹಾಕ್ಕೊಳ್ಳೋಕ್ಕಾಗಲ್ಲ. ಸಾಮಾನ್ಯ ಜರಿ ಸೀರೆಗಳಿಗೆಲ್ಲ ಚೆನ್ನಾಗಿರುತ್ತೆ. ತುಂಬ ಗ್ರ್ಯಾಂಡ್ ಇದ್ದರೆ, ಇನ್ನೂ ಗ್ರ್ಯಾಂಡ್ ಆಗಿದ್ದರೆ ಚೆನ್ನಾಗಿರುತ್ತೆ. ಆರ್ಚ್ಗಳು ಸ್ವಲ್ಪ ಹೆಚ್ಚು ಡಿಸೈನ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಇದೆ, ಮಾಡಿ ನೋಡಿ ನೀವು.
ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.